ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಅದರಿಂದ ನಮ್ಮ ಡೈಲಿ ಟ್ರೇಡಿಂಗು ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಲಾಂಗ್ ಟರ್ಮ್ಗೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಆಪ್ಷನ್ಗಳು ಏನಿದಾವೆ ಅಂತ ತಿಳ್ಕೊಳ್ಳೋಣ. ಅದರಿಂದ ನಿಮ್ಗೆ ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಜರ್ನಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳೋದಾದ್ರೆ, ಬ್ಯಾಂಕ್ ನಿಫ್ಟಿ 2000ರಿಂದ ಮಾರ್ಕೆಟ್ ಅಲ್ಲಿ ಇದೆ. ಸೊ ಇದು ಶುರು ಆಗಿದ್ದು 1000 ಪಾಯಿಂಟ್ಸ್ ಇಂದ. ಸೊ ಈಗ ಬ್ಯಾಂಕ್ ನಿಫ್ಟಿ ಪ್ರೈಸ್ ಅದು ಈಗ 46,384ಕ್ಕೆ ಬಂದಿದೆ. 1000ರಿಂದ 46,000 ಅಂತಂದ್ರೆ ಟೋಟಲ್ ಆಗಿ 657% ಅಷ್ಟು ರಿಟರ್ನ್ 23-24 ವರ್ಷದಲ್ಲಿ ಬ್ಯಾಂಕ್ ನಿಫ್ಟಿ ಕೊಟ್ಟಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಒಳ್ಳೆ ಇಂಡೆಕ್ಸ್ ಅಂತ ಇಲ್ಲಿ ಡಿಸೈಡ್ ಆಗ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಆಗಿ 12 ಸ್ಟಾಕ್ ಗಳಿದಾವೆ. ಸೊ ಅದರಲ್ಲಿ ಮೇನ್ ಆಗಿ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, SBI, ಕೋಟಕ್ ಬ್ಯಾಂಕ್ ಹಾಗೂ ಇಂಡಸ್ಇಂಡ್ ಬ್ಯಾಂಕ್ಸ್ ಈ ಸ್ಟಾಕ್ ಗಳು ನಿಫ್ಟಿ 50 ನಲ್ಲೂ ಇರ್ತವೆ. ಇನ್ನು ಇಲ್ಲಿ ಬ್ಯಾಂಕ್ ನಿಫ್ಟಿ ವೇಟೇಜ್ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿಯ HDFC ಬ್ಯಾಂಕ್ ವೇಟೇಜ್, ಸೊ ಇದರ ವೇಟೇಜ್ 26.41% ಇದೆ. ಹಾಗೂ ICICI ಬ್ಯಾಂಕ್ ನ ವೇಟೇಜ್ 24.45%. ಸೊ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ನ ವೇಟೇಜ್ ಆಲ್ಮೋಸ್ಟ್ 50% ಇದೆ. ಅದನ್ನ ಬಿಟ್ರೆ ಇಲ್ಲಿ ನಾವು ನೆಕ್ಸ್ಟ್ ನೋಡ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕ್ ಹಾಗೂ ಕೋಟಕ್ ಬ್ಯಾಂಕ್, ಈ 3 ಬ್ಯಾಂಕ್ ಗಳ ವೇಟೇಜ್ ಆಲ್ಮೋಸ್ಟ್ ನಿಯರ್ 10% ಇದಾವೆ. ಸೊ ಈ ಮೂರನ್ನ ವೇಟೇಜ್ ನ ಚೆಕ್ ಮಾಡಿದ್ರೆ ಇಲ್ಲಿ 30% ಬರ್ತಾ ಇದೆ. ಸೊ ಇಲ್ಲಿ ನಾವು ಮೇಲೆ HDFC ಬ್ಯಾಂಕ್, ICICI ಬ್ಯಾಂಕ್ ನ ಇನ್ಕ್ಲೂಡ್ ಮಾಡಿದ್ರೆ ಈ 5 ಬ್ಯಾಂಕ್ ಗಳ ಓವರ್ ಆಲ್ ವೇಟೇಜ್ 80% ಇದೆ. ಸೊ ಬ್ಯಾಂಕ್ ನಿಫ್ಟಿಯ ಮೂಮೆಂಟಮ್ಗೆ ಈ 5 ಬ್ಯಾಂಕ್ ಗಳ ಮೂಮೆಂಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಇಂಟ್ರಾಡೇ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ 5 ಬ್ಯಾಂಕ್ ಗಳ ಮೂಮೆಂಟಮ್ ನ ನೋಡ್ಲೇಬೇಕಾಗತ್ತೆ. ಸೊ ಇದು ಈ 5 ಬ್ಯಾಂಕ್ ಗಳ ವೇಟೇಜ್ ಆಯ್ತು. ಸೊ ಈ 5 ಬ್ಯಾಂಕ್ ಅಲ್ದೇನೆ ಬೇರೆ ಬ್ಯಾಂಕ್ ಗಳು ಅಂದ್ರೆ ಇಂಡಸ್ಇಂಡ್ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಫೆಡರಲ್ ಬ್ಯಾಂಕ್ ಇದೆ, IDFC ಫಸ್ಟ್ ಬ್ಯಾಂಕ್ ಇದೆ, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ, ಬಂಧನ್ ಬ್ಯಾಂಕ್ ಬ್ಯಾಂಕ್ ನಿಫ್ಟಿನಲ್ಲಿ ಇದಾವೆ. ಸೊ ಪಬ್ಲಿಕ್ ಸೆಕ್ಟರ್ ಹಾಗೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಗಳು ಬ್ಯಾಂಕ್ ನಿಫ್ಟಿನಲ್ಲಿ ಇರ್ತವೆ. ಸೊ ಇದು ತಿಳ್ಕೊಬೇಕಾದ ವಿಷಯ. ಇದಲ್ದೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ನಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಲ್ದೇನೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಫ್ಯೂಚರ್ ಅಲ್ಲಿ ಕೂಡ ಬೈ ಮಾಡಬಹುದು ಅಥವಾ ಸೆಲ್ ಮಾಡಬಹುದು. ಅದಲ್ಲದೆ ನಾವು ಬ್ಯಾಂಕ್ ನಿಫ್ಟಿಯ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗು ಮಾಡಬಹುದು ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ಆಗು ಮಾಡಬಹುದು. ಸೊ ಅದರಲ್ಲಿ ಪಾಪ್ಯುಲರ್ ETF ಗಳಂತಂದ್ರೆ ನಿಪಾನ್ ಇಂಡಿಯಾ ETF ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ETF ಇದೆ, ಕೋಟಕ್ ಬ್ಯಾಂಕ್ ಅಲ್ಲೂ ಇದೆ, ICICI ಬ್ಯಾಂಕ್ ಅಲ್ಲಿ, ಆದಿತ್ಯ BSL ಕೂಡ ETF ಇದೆ, UTI ಬ್ಯಾಂಕ್ ಅಲ್ಲಿ, HDFC ಬ್ಯಾಂಕ್ ಅಲ್ಲಿ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಹಾಗೂ ಎಡಬ್ಲ್ಯೂಎಸ್ ಅವ್ರ ಹತ್ರ ಕೂಡ ETF ಇದಾವೆ. ಸೊ ಈ ಯಾವುದೇ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಥ್ರೂ ಕೂಡ ಬ್ಯಾಂಕ್ ನಿಫ್ಟಿ ETF ಅಲ್ಲಿ ಲಂಸಮ್ ಅಥವಾ SIP ನಲ್ಲಿ ಮಾಡಬಹುದು. ನಿಮ್ಮ ಸ್ವತಃ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕೂಡ ಈ ETF ಗಳ ಫೆಸಿಲಿಟಿ ಇರುತ್ತೆ. ಅಲ್ಲಿಂದ ಕೂಡ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಮಂತ್ಲಿ SIP ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಹೇಗಿರುತ್ತೆ, ಯಾವ ಫ್ಯಾಕ್ಟರ್ಸ್ ಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ನೋಡಿದ್ರೆ, ಬ್ಯಾಂಕ್ ನಿಫ್ಟಿ RBI ಇಂಟ್ರೆಸ್ಟ್ ರೇಟ್ ಹಾಗೂ ಮಾನಿಟರಿ ಪಾಲಿಸಿ ಬರೋ ಸಮಯದಲ್ಲಿ ಅಥವಾ ಆ ದಿನ ಹೆಚ್ಚಿನ ವಾಲಟಿಲಿಟಿ ಇರುತ್ತೆ, ಅದ್ರ ಮೇಲೆನೆ ಬ್ಯಾಂಕ್ ನಿಫ್ಟಿ ಹಾಗೂ ಬ್ಯಾಂಕಿಂಗ್ ಸ್ಟಾಕ್ ಗಳು ರಿಯಾಕ್ಟ್ ಮಾಡ್ತವೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ RBI ಅಥವಾ ಮಾನಿಟರಿ ಪಾಲಿಸಿ ಬರೋ ಸಮಯದಲ್ಲಿ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಎಕನಾಮಿಕ್ ಇಂಡಿಕೇಟರ್ಸ್ ಹಾಗೂ GDP ನ್ಯೂಸ್ ಗಳ ಮೇಲೆ ಕೂಡ ಬಹಳ ಅವಲಂಬಿತವಾಗಿರುತ್ತೆ. ಆ ಟೈಮ್ ಅಲ್ಲಿ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಹೈ ಕಾಶಿಯಸ್ ಆಗಿರ್ಬೇಕಾಗತ್ತೆ. ಅದಲ್ಲದೆ ಬ್ಯಾಂಕ್ ನಿಫ್ಟಿ ರೆಗ್ಯುಲೇಟರಿ ಹಾಗೂ ಗೌರ್ಮೆಂಟ್ ಪಾಲಿಸಿಗಳು ಏನ್ ಬರ್ತಾ ಇದಾವೆ ಅಂತ ನಾವು ತಿಳ್ಕೊಂಡು ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೋಬಹುದು. ಸೊ ಬ್ಯಾಂಕಿಂಗ್ ರೆಗ್ಯುಲೇಟರ್ಸ್ ಹಾಗೂ ಗೌರ್ಮೆಂಟ್ ಪಾಲಿಸೀಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಅದಲ್ಲದೆ ಬ್ಯಾಂಕ್ ನಿಫ್ಟಿಯ ಸ್ಟಾಕ್ ಗಳ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ ಸ್ಟಾಕ್ ಗಳ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ವೀಕ್ ಆಗಿದ್ರೆ ಬ್ಯಾಂಕ್ ಗಳ ಕರೆಕ್ಷನ್ ಬರೋ ಚಾನ್ಸಸ್ ಇರ್ತವೆ. ಹಾಗೆ NPA ನಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ರೆ ಬ್ಯಾಂಕ್ ಗಳ ಮೂಮೆಂಟಮ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಬ್ಯಾಂಕ್ ಗಳ
NPN ಕೂಡ ನೋಡ್ಲೇಬೇಕಾಗತ್ತೆ. ಅದಲ್ಲದೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿರುತ್ತೆ ಅದ್ರ ಮೇಲೆನೆ ಬ್ಯಾಂಕ್ ನಿಫ್ಟಿ ಮೊಮೆಂಟಮ್ ಇರುತ್ತೆ. ಇದಲ್ಲದೆ ಕೆಲವು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇದಾವೆ, ಅದನ್ನ ಕೂಡ ಒಂದು ಬಾರಿ ನಾವು ಕ್ವಿಕ್ ಆಗಿ ನೋಡೋಣ. ಇದರಲ್ಲಿ ಮೊದಲನೇ ಕ್ವಶನ್ ಅಂತಂದ್ರೆ, ಡಸ್ ಬ್ಯಾಂಕ್ ನಿಫ್ಟಿ ಹ್ಯಾವ್ ಡೆರಿವೇಟಿವ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ. ಸೊ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇರುತ್ತೆ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮುಂಚೆ ಎವ್ರಿ ಗುರುವಾರ ಇರ್ತಾ ಇತ್ತು. ಈಗ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಎವ್ರಿ ಬುಧವಾರ, ಅದು ವೆಡ್ನೆಸ್ಡೇ ಇರುತ್ತೆ. ಹಾಗೂ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಗುರುವಾರ ದಿನ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ 2 to 3 months ವರೆಗೆ ಫ್ಯೂಚರ್ ಅಲ್ಲಿ ಅಥವಾ ಆಪ್ಷನ್ ಅಲ್ಲಿ ಬೈ ಹಾಗೂ ಸೆಲ್ ನ ಮಾಡಬಹುದು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಎಕ್ಸ್ಪೈರಿ ಡೇ ಫಾರ್ ಬ್ಯಾಂಕ್ ನಿಫ್ಟಿ ಆಪ್ಷನ್? ಸೊ ನಾನು ಆಲ್ರೆಡಿ ಹೇಳಿದ್ದಂಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಎವ್ರಿ ಬುಧವಾರ ಇರುತ್ತೆ, ವೆಡ್ನೆಸ್ಡೇ. ಮಂತ್ಲಿ ಎಕ್ಸ್ಪೈರಿ ಮಾತ್ರ ಗುರುವಾರ ದಿನ, ಮಂತ್ ನ ಕೊನೆಯ ಗುರುವಾರ ನಿಫ್ಟಿ ಜೊತೆನೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇರುತ್ತೆ. ಸೊ ವಾಟ್ ಇಸ್ ಲಾಟ್ ಸೈಜ್ ಆಫ್ ಬ್ಯಾಂಕ್ ನಿಫ್ಟಿ? ಸೊ ಬ್ಯಾಂಕ್ ನಿಫ್ಟಿ ಲಾಟ್ ಸೈಜ್ ಮುಂಚೆ 25 ಇತ್ತು, ಈಗ ಬ್ಯಾಂಕ್ ನಿಫ್ಟಿ ಲಾಟ್ ಸೈಜ್ ಬಂದು 15 ಇದೆ. ಇನ್ನು ವಿಚ್ ಬ್ಯಾಂಕ್ ಹ್ಯಾಸ್ ಹೈಯೆಸ್ಟ್ ವೇಟೇಜ್ ಇನ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಂತಂದ್ರೆ HDFC ಬ್ಯಾಂಕ್ ಹೈಯೆಸ್ಟ್ ವೇಟೇಜ್ ಇದೆ. ಅದನ್ನ ಬಿಟ್ರೆ ICICI ಬ್ಯಾಂಕ್. ಇವೆರಡರ ವೇಟೇಜ್ ಆಲ್ಮೋಸ್ಟ್ 50% ಇದಾವೆ. ಸೊ ಅದನ್ನ ನಾವು ಗಮನ ಕೊಡ್ಬೇಕಾಗುತ್ತೆ. ಹೌ ಮೆನಿ ಕಂಪನೀಸ್ ಆರ್ ಪ್ರೆಸೆಂಟ್ ಇನ್ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್? ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಅಲ್ಲಿ 12 ಸ್ಟಾಕ್ ಗಳಿದಾವೆ. ಸೊ ಅವುಗಳ ಡೀಟೇಲ್ಸ್ ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಈ ಎಲ್ಲಾ ಪಾಯಿಂಟ್ಸ್ ನಾವು ಗಮನದಲ್ಲಿ ಇಟ್ಕೊಂಡು ಬ್ಯಾಂಕ್ ನಿಫ್ಟಿನಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಟ್ರೇಡ್ ಮಾಡೋಣ. ಸೊ ಈ ಎಲ್ಲಾ ಪಾಯಿಂಟ್ಸ್ ಡೆಫಿನೆಟ್ ಆಗಿ ನಮ್ಮ ಬ್ಯಾಂಕ್ ನಿಫ್ಟಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದ್ರೂ ಹೆಚ್ಚಿನ ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ನೀವು ನನಗೆ ಈ ಕಮೆಂಟ್ ಬಾಕ್ಸ್ ಮೂಲಕ ಕೇಳಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you.